ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ನೋಡಿಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಪುಟ್ಟಕ್ಕನ ಮನೆಯಲ್ಲಿ ರಾಜಿ ಅವರು ಮನೆ ಪತ್ರನ ಹುಡುಕ್ತಾ ಇರ್ತಾರೆ. ಆಗ ಮನೆ ಪತ್ರ ಪುಟ್ಟಕ್ಕನ ಮನೆಯಲ್ಲಿ ಸಿಗೋದಿಲ್ಲ. ಆಗ ರಾಜಿ ಅಮ್ಮೋರೆ ಮನೆ ಪತ್ರ ಸಿಗಲಿಲ್ಲ ಅಂತ ಹೇಳಿ, ಎಲ್ಲಿಟ್ಟಿದ್ಯಾ ಸ್ನೇಹ ಹೇಳೆ ಅಂತ ಸ್ನೇಹಂಗೆ ಬೈದು ಕಪಾಳಕ್ಕೆ ಹೊಡಿಯೋಕೆ ಅಂತ ಹೋಗ್ತಾರೆ. ಆಗ ಬಂಗಾರಮ್ಮನವರು ರಾಜಿನ ತಡೆದು ರಾಜಿಗೆನೆ ಹೊಡಿತಾರೆ. ಸ್ನೇಹ ಇವಾಗ ಬರೀ ಪುಟ್ಟಕ್ಕನ ಮಗಳಲ್ಲ, ನನ್ನ ಸೊಸೆ, ಈ ಬಡ್ಡಿ ಬಂಗಾರಮ್ಮನ ಸೊಸೆ ಅಂತ ಬಂಗಾರಮ್ಮವರು ಸ್ನೇಹ ಪರವಾಗಿ ಮಾತಾಡ್ತಾರೆ. ಆಗ ಸ್ನೇಹಗೆ ತುಂಬಾ ಖುಷಿ ಆಗುತ್ತೆ. ಪುಟ್ಟಕ್ಕವರು ಕೂಡ ಬಂಗಾರಮ್ಮವರು ಮಾತಾಡಿದ್ದಕ್ಕೆ ಖುಷಿ ಪಡ್ತಾರೆ. ಆಗ ಬಂಗಾರಮ್ಮನವರು, ನಾನು ಸ್ನೇಹ ಮೇಲೆ ಅನುಮಾನ ಪಟ್ಟು ಇಲ್ಲಿಗೆ ಬರಲಿಲ್ಲ, ರಾಧಂಗೆ ಇದೆಲ್ಲ ರಾಜಿದೆ ಪ್ಲ್ಯಾನು ಅಂತ ಗೊತ್ತಾಗಲಿ ಅಂತ ಬಂದೆ ಅಂತ ಹೇಳ್ತಾರೆ. ಆಗ ಚೌಡವ್ವನವರು ಮನೆ ಪತ್ರ ನನ್ನ ಹತ್ರ ಇದೆ ಅಂತ ಬಂಗಾರಮ್ಮನವ್ರಿಗೆ ಫೋನ್ ಮಾಡಿ ಹೇಳ್ತಾರೆ. ಚೌಡವ್ವ ಹೇಳಿದ ಮಾತನ್ನ ಕೇಳಿ ಬಂಗಾರಮ್ಮನವ್ರಿಗೆ ಶಾಕ್ ಆಗುತ್ತೆ. ಏನವ್ವ ಹೇಳ್ತಿದ್ಯಾ, ಮನೆ ಪತ್ರ ನಿಮ್ಮ ಹತ್ರ ಇದೆಯಾ ಅಂತ ಕೇಳಿದ್ರೆ ಆಗ ಚೌಡವ್ವನವರು, ರಾಹು ಕಾಲದಲ್ಲಿ ಮನೇಲಿರೋ ಬೆಲೆ ಬಾಳೋ ವಸ್ತುಗಳನ್ನು ಪೂಜೆ ಮಾಡಿಸಿದ್ರೆ ಒಳ್ಳೇದಂತೆ, ಅದಕ್ಕೆ ನಾನೇ ತೆಗೆದುಕೊಂಡು ಹೋಗಿದೆ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮನವ್ರಿಗೆ ಶಾಕ್ ಆಗುತ್ತೆ. ಆಗ ಬಂಗಾರಮ್ಮನವರು, ನಾನೇ ಸುಮ್ಮನೆ ಸ್ನೇಹ ಮೇಲೆ ಅನುಮಾನ ಪಟ್ನಲ್ಲ ಅಂತ ಬೇಜಾರು ಮಾಡ್ಕೊಳ್ತಾರೆ. ಹಿಂದೆ ಏನಾಗಿತ್ತು ಅಂದರೆ, ರಾಧಾ ಮನೆ ಪತ್ರನ ತೆಗೆದುಕೊಂಡು ಹೋಗಿ ರಾಜಿ ಹತ್ರ ಕೊಟ್ಟು ಹೇಗಾದರೂ ಮಾಡಿ ಇದನ್ನು ಪುಟ್ಟಕ್ಕನ ಮನೆಯಲ್ಲಿ ಇಡೋದಕ್ಕೆ ಹೇಳಿರ್ತಾಳೆ. ಆಗ ರಾಜಿ ರಾಧನ ಮಾತನ್ನು ಕೇಳಿ ಪುಟ್ಟಕ್ಕನ ಮನೆಗೆ ಹೋಗಿ ಈ ಮನೆ ಪತ್ರನ ಇಟ್ಟು ಬಂದಿರ್ತಾಳೆ. ಇದನ್ನೆಲ್ಲ ಗಮನಿಸಿದ ಚೌಡವ್ವ ಪುಟ್ಟಕ್ಕನ ಮಾತಾಡ್ಸೋ ನೆಪದಲ್ಲಿ ಹೋಗಿ ಈ ಮನೆ ಪತ್ರನ ಮತ್ತೆ ಹುಡುಕಿ ವಾಪಸ್ ಎತ್ಕೊಂಡು ಬಂದಿರ್ತಾರೆ. ನಂತರ ಮನೆ ಪತ್ರನ ತೆಗೆದುಕೊಂಡು ಬರ್ತಾರೆ. ಎಲ್ಲರಿಗೂ ಕೂಡ ತೋರಿಸ್ತಾರೆ. ರಾಜಿಗೆ ಮತ್ತು ರಾಧಂಗೆ ತುಂಬಾ ಶಾಕ್ ಆಗುತ್ತೆ. ಆಗ ಬಂಗಾರಮ್ಮನವರು ರಾಜಿಗೆ ಸರಿಯಾಗಿ ಬೈತಾರೆ. ಆಗ ಎಲ್ಲರೂ ಕೂಡ ಹೊರಗಡೆ ನಿಂತಿರ್ತಾರೆ. ಈ ಕೆಲಸ ಮಾಡಿರೋದು ರಾಧನೆ ಅಂತ ಗೊತ್ತಿರೋದಕ್ಕೆ ಚೌಡವ್ವ ಅವರು, ನಿನಗೆ ಬಂಗಾರು ಮತ್ತು ಸ್ನೇಹನ ನೋಡಿದ್ರೆ ಏನು ಅನಿಸುತ್ತೆ ಅಂತ ರಾಧಂಗೆ ಕೇಳ್ತಾರೆ. ಎಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಆಗ ರಾಧಾ ಆಶ್ಚರ್ಯದಿಂದ ಏನು ಅನಿಸುತ್ತೆ ಅಂತ ಹೇಳಿ ಸುಮ್ಮನಾಗ್ತಾರೆ. ಆಗ ಚೌಡವ್ವನವರು, ಖುಷಿ ಆಗುತ್ತೆ ಅಲ್ವೇ ಅಂತ ಕೋಪದಲ್ಲಿ ಹೇಳ್ತಾರೆ. ಆಗ ರಾಧಾ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಆಗ ಬಂಗಾರಮ್ಮನವರು ರಾಧಾ ಹೇಳಿದ್ದನ್ನು ಕೇಳಿ ಖುಷಿ ಪಡ್ತಿರ್ತಾರೆ. ಆದರೆ ಸ್ನೇಹ ಮಾತ್ರ ರಾಧನ್ನ ಕೋಪದಲ್ಲಿ ನೋಡ್ತಾ ಇರ್ತಾರೆ. ಆಗ ಚೌಡವ್ವ ಅವರು, ಖುಷಿ ಆಗಲೇಬೇಕು, ಇನ್ಮೇಲಾದರೂ ಅರೆಕಾವಿನ ಅಬ್ರ ನಿಲ್ಲಿಸಿ ನೆಟ್ಟಗಿರೋದನ್ನ ಕಲಿ ಅಂತ ರಾಧಂಗೆ ಜೋರಾಗಿ ಬೈತಾರೆ. ಆಗ ಚೌಡವ್ವ ಅವರು, ಖುಷಿ ಆಗಲೇಬೇಕು, ಇನ್ಮೇಲಾದರೂ ಅರೆಕಾವಿನ ಹಬ್ರ ನಿಲ್ಲಿಸಿ ನೆಟ್ಟಗಿರೋದನ್ನು ಕಲಿ ಅಂತ ರಾಧಂಗೆ ಜೋರಾಗಿ ಬೈದ್ಬಿಡ್ತಾರೆ. ಆಗ ರಾಧಾ ತನಗೇನು ಗೊತ್ತಿಲ್ಲ ಅನ್ನೋ ರೀತಿ, ಅಜ್ಜಿ ನಾನೇನು ಮಾಡಿದೆ ಅಂತ ಕೇಳ್ತಾಳೆ. ಆಗ ಚೌಡವ್ವ ಅವರು, ರಾಧಾ ಮಾಡಿರೋ ಈ ಕೆಟ್ಟ ಕೆಲಸ ಗೊತ್ತಿರೋದಕ್ಕೆ ಏನು ಮಾಡಿದೆ ನೀನು ಅಂತ ಜೋರಾಗಿ ಗದರಿಸ್ಬಿಡ್ತಾರೆ. ಆಗ ರಾಧಾ ಶಾಕ್ ಆಗ್ತಾರೆ. ಅಲ್ಲಿ ಇದ್ದವರೆಲ್ಲ ಚೌಡವ್ವ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಆಶ್ಚರ್ಯದಿಂದ ನೋಡ್ತಿರ್ತಾರೆ. ಆಗ ಬಂಗಾರಮ್ಮನವ್ರಿಗೆ, ನಮ್ಮವ್ವ ಯಾಕೆ ಈ ರೀತಿ ರಾಧಂಗೆ ಹೇಳ್ತಾ ಇತ್ತಲ್ಲ ಅಂತ ನೋಡ್ತಿರ್ತಾರೆ. ಒಟ್ಟಿನಲ್ಲಿ ಕೊನೆಗೂ ಕೂಡ ಸ್ನೇಹ ನಿರಪರಾಧಿ ಅಂತ ಪ್ರೂವ್ ಆಯಿತು. ಚೌಡವ್ವ ರಾಧಾ ಮಾಡಿರೋ ತಪ್ಪನ್ನು ಬಿಡದೆ ಎಲ್ಲರ ಎದುರು ಬಯಲಿಗೆ ಹೇಳೋದಕ್ಕೆ ಹೊರಟಿದ್ದಾರೆ. ಚೌಡವ್ವ ಏನಾದರೂ ರಾಧಾ ರಾಜಿ ಮಾಡಿದ ಕೆಲಸನ ಎಲ್ರಿಗೂ ಹೇಳಿದ್ರೆ ಬಂಗಾರಮ್ಮ ರಾಜಿ ಮತ್ತು ರಾಧಂಗೆ ಏನು ಶಿಕ್ಷೆ ಕೊಡ್ತಾರೆ, ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದಾಗಿತ್ತು ಗುರುವಾರದ ಸಂಚಿಕೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.